ಜೀವನ ಶೈಲಿ ಸುಧಾರಣೆ ಹೇಳ್ಕೊಡ್ತೀವಿ. ಅದರಲ್ಲಿ ಮೊದಲನೇದು ರಿಫೈನ್ಡ್ ಆಹಾರಗಳನ್ನು ಬಿಟ್ಕೊಡ್ಬೇಕು. ರಿಫೈನ್ಡ್ ಆಹಾರ ಅಂದರೆ ಶರೀರಕ್ಕೆ ಎಲ್ಲಕ್ಕಿಂತ ಒಳ್ಳೆಯ ಆಹಾರ ಉಪವಾಸ. ಇಲ್ಲಿ ಮೂಳೆ ವೀಕ್ ಆಗಿದೆ ಮತ್ತು ಇಲ್ಲಿ ಮೂಳೆ ಜಾಸ್ತಿ ಬೆಳೆದಿದೆ. ಕೆಲವೊಬ್ಬರಿಗೆ ಇಲ್ಲಿ ಮೂಳೆ ಬೆಳೀತದೆ ನೋಡಿ. ಇದು ಈ ಎಣ್ಣೆ ಹಚ್ಕೊಂಡ್ರೆ ಇದು ಜಾಸ್ತಿ ಬೆಳೆದಿರೋದು ಕರಗ್ತದೆ, ಇದು ವೀಕ್ ಆಗಿರೋದು ಗಟ್ಟಿ ಆಗ್ತದೆ. ತುಳಸಿ ಗಿಡ ಹಚ್ತಿರಲ್ಲ ಆ ಥರ ಇದನ್ನು ಮನೇಲಿ ಹಚ್ಕೊಳ್ಳಿ ಆಯಿತಾ. 3-4 ವರ್ಷ ಬೆಳೆಯೋದಕ್ಕೆ ಬಿಡಿ, ನಂತರ ದಿನಾಲು ಇದರ ಕಷಾಯ ಮಾಡಿ ಕುಡಿಯಿರಿ, ನಿಮಗೆ ಯಾವ ರೋಗ ಬರೋದಿಲ್ಲ. ಸೊ ಸೋರಿಯಾಸಿಸ್ ಮತ್ತು ಇಸುಬು ಈ ಥರ ಚರ್ಮ ರೋಗಗಳಿದ್ದವರಿಗೆ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿರುವ ನಮ್ಮ ಶ್ವೇತ ಕುಟಜ ಗಿಡದ್ದು ಎಲೆ ಹಾಕಿ ಮಾಡಿರೋ ಒಂದು ಸಂಜೀವಿನಿ ಎಣ್ಣೆ ಅಂತ ಇದಕ್ಕೆ ನಾವು. ಪ್ರಕೃತಿಯಲ್ಲಿ ನೋಡಿದಾಗ ಆಹಾರದಲ್ಲಿ ಬೇರೆ ಬೇರೆ ಬಣ್ಣ ಇರ್ತದೆ. ಪ್ರತಿಯೊಂದು ತರಕಾರಿಗೆ, ಹಣ್ಣಿಗೆ, ಕಾಳಿಗೆ, ಕಡ್ಡಿಗೆ ಬಣ್ಣ ಇರ್ತದೆ. ರಿಫೈನ್ ಮಾಡಿದಾಗ ಅದರಲ್ಲಿ ಸತ್ವಗಳು, ಆ ಬಣ್ಣದಲ್ಲೇ ಸತ್ವಗಳು, ಬಣ್ಣದಲ್ಲೇ ಶಕ್ತಿ, ಬಣ್ಣದಲ್ಲೇ ಆರೋಗ್ಯ. ರಿಫೈಂಡ್ ಮಾಡಿದಾಗ ಅದರಲ್ಲಿ ಶಕ್ತಿ ಇರೋದಿಲ್ಲ. ವಿಟಮಿನ್ಗಳು, ಅಮಿನೋ ಆ್ಯಸಿಡ್ಗಳು, ಮಿನರಲ್ಗಳು, ನೂರಾರು ಸತ್ವಗಳಿರ್ತವೆ ಇದರಲ್ಲಿ ಆಯಿತಾ. ಪ್ರತಿಯೊಬ್ಬರು ಸಕ್ಕರೆ ಕಾಯಿಲೆ ಇದ್ದವರು ಆರ್ಗ್ಯಾನಿಕ್ ಬೆಲ್ಲ ಬಳಸ್ಬೋದು. ಬರೀ ಆಹಾರದಿಂದ ಶಕ್ತಿ ಬರೋದಿಲ್ಲ, ಬೆವತಾಗ ಶಕ್ತಿ ಬರ್ತದೆ, ಮಲಮೂತ್ರ ವಿಸರ್ಜನೆ ಆದಾಗ ಶಕ್ತಿ ಬರ್ತದೆ, ಓಡಾಟ ಮಾಡಿದಾಗ ಶಕ್ತಿ ಬರ್ತದೆ, ವ್ಯಾಯಾಮದಿಂದ ಶಕ್ತಿ ಬರ್ತದೆ, ಒಳ್ಳೆ ನೀರು ಸಿಕ್ಕಾಗ ಶಕ್ತಿ ಬರೋದು. ಇದೆಲ್ಲ ಮೂಲದ ಬರೀ ಆಹಾರದಿಂದಿಲ್ಲ. ನಿದ್ರೆಯಿಂದ ಶಕ್ತಿ ಬರ್ತದೆ. ನಿದ್ರೆ ಆಗಿಲ್ಲ ಅಂದರೆ ಶಕ್ತಿ ಹೆಂಗೆ ಬರ್ತದೆ ಹೇಳಿ ನೋಡಿ. ಗಂಭೀರ ರೋಗಗಳಿದ್ದರೆ ಅವರಿಗೆ ಎಣ್ಣೆ ಸ್ನಾನ ದಿನಾಲು ಮಾಡೋಕ್ಕೆ ಹೇಳ್ತೀವಿ. ಇಲ್ಲ ಗಂಭೀರ ರೋಗ ಇಲ್ಲ, ಸಣ್ಣ ಪುಟ್ಟ ರೋಗ ಇದಾವೆ ಅಂದರೆ ವಾರಕ್ಕೊಂದ್ಸರಿ ಮಾಡಿ. ಮೊಳಕಾಲು ನೋವು ಇದ್ದರೆ ಮೊಳಕಾಲು ನೋವಿಗೆ ಹಚ್ಕೊಳ್ಳೋದು, ಸೊಂಟಕ್ಕೆ ಹಚ್ಕೊಳ್ಳೋದು, ಈ ಥರ ಮಾಡಿ ಪ್ರತಿಯೊಂದು ರೋಗದಲ್ಲಿ ಇದರಿಂದ ಲಾಭ ಆಗಿದೆ. ಸೊ ನಮ್ಮಲ್ಲಿ ಜೀವನ ಶೈಲಿ ರೋಗಗಳಿಗೆ ದಾರಿ ತೋರಿಸ್ಕೊಡ್ತೀವಿ, ಜೀವನ ಶೈಲಿ ಸುಧಾರಣೆ ಹೇಳ್ಕೊಡ್ತೀವಿ. ಅದರಲ್ಲಿ ಮೊದಲನೇದು ರಿಫೈನ್ಡ್ ಆಹಾರಗಳನ್ನು ಬಿಟ್ಕೊಡ್ಬೇಕು. ರಿಫೈನ್ಡ್ ಆಹಾರ ಅಂದರೆ ಈ ಬಿಳಿ ಆಹಾರ ಪದಾರ್ಥಗಳು, ರಿಫೈನ್ಡ್ ಎಣ್ಣೆ, ರಿಫೈನ್ಡ್ ಉಪ್ಪು, ರಿಫೈನ್ಡ್ ಹಿಟ್ಟುಗಳು, ಇದು ಮೈದಾ ಹಿಟ್ಟು, ರಿಫೈನ್ಡ್ ಅಕ್ಕಿ ಅಂದರೆ ಪಾಲಿಶ್ಡ್ ಅಕ್ಕಿ, ಬಿಳಿ ಅಕ್ಕಿ, ಮತ್ತು ಸಕ್ಕರೆ. ನೋಡಿ ಎಲ್ಲ ವೈಟ್ ಕಲರ್ ಇದೆ. ಇದು ಪ್ರಕೃತಿಯಲ್ಲಿ ನೋಡಿದಾಗ ಆಹಾರದಲ್ಲಿ ಬೇರೆ ಬೇರೆ ಬಣ್ಣ ಇರ್ತದೆ. ಪ್ರತಿಯೊಂದು ತರಕಾರಿಗೆ, ಹಣ್ಣಿಗೆ, ಕಾಳಿಗೆ, ಕಡ್ಡಿಗೆ ಬಣ್ಣ ಇರ್ತದೆ. ರಿಫೈನ್ ಮಾಡಿದಾಗ ಅದರಲ್ಲಿ ಸತ್ವಗಳೇ, ಆ ಬಣ್ಣದಲ್ಲೇ ಸತ್ವಗಳು, ಬಣ್ಣದಲ್ಲೇ ಶಕ್ತಿ, ಬಣ್ಣದಲ್ಲೇ ಆರೋಗ್ಯ. ರಿಫೈನ್ಡ್ ಮಾಡಿದಾಗ ಇದರಲ್ಲಿ ಶಕ್ತಿ ಇರೋದಿಲ್ಲ. ಸೊ ಇದನ್ನು ತೆಗೆದು ನಮ್ಮಲ್ಲಿ ಸಿಗುವಂಥ ಕುಸುಬಿ ಎಣ್ಣೆ ನೋಡಿ, ಇದಕ್ಕೆ ಎರಡಕ್ಕೆ ಎಷ್ಟು ವ್ಯತ್ಯಾಸ ಇದೆ ಆಯ್ತಾ. ಇದರಲ್ಲಿರೋ ಬಣ್ಣ, ಇದರಲ್ಲಿ ಕುಸುಬಿ ಟೇಸ್ಟ್ ಬರ್ತದೆ, ಕುಸುಬಿಯ ಸುವಾಸನೆ ಇರ್ತದೆ. ಮತ್ತೆ ಇದು ಎಷ್ಟು ಗಟ್ಟಿ ಇದೆ ನೋಡಿ, ಬಬಲ್ ಎಷ್ಟು ನಿಧಾನಕ್ಕೆ ಹೋಗ್ತದೆ ಇದರಲ್ಲಿ ನೋಡಿ, ನೀರಿದ್ದಂಗೆ ಆಯ್ತಾ. ಸೊ ಈ ಬಣ್ಣದಲ್ಲಿರುವ ಸತ್ವಗಳು ನಮ್ಮ ಶರೀರಕ್ಕೆ ಬೇಕು, ನಮ್ಮ ನರಗಳಿಗೆ ಬೇಕು, ನಮ್ಮ ಮಿದುಳಿಗೆ ಬೇಕು, ನಮ್ಮ ಪ್ರತಿಯೊಂದು ಕಣಗಳಿಗೆ, ಸೆಲ್ ಮೆಂಬ್ರೇನ್, ಅದಕ್ಕೆ ಫ್ಯಾಟಿ ಆಸಿಡ್ಸ್ ಬೇಕು, ಅದು ಎಣ್ಣೆಯಿಂದ ಬರ್ತದೆ. ಯಾವುದೇ ರೋಗ ಇರಲಿ, ಕೊಲೆಸ್ಟ್ರಾಲ್ ಹೆಚ್ಚಿಗಾಗಿರಲಿ, ಫ್ಯಾಟಿ ಲಿವರ್ ಇರಲಿ, ಬೊಜ್ಜಿರಲಿ, ದಪ್ಪ ಇರಲಿ, ಈ ಎಣ್ಣೆ ತಿನ್ನಬಾರ್ದು. ಇದೇ ಎಣ್ಣೆ ಒಳ್ಳೆಯದು. ಗಾಣಕ್ಕೆ ಹೋಗಿ, ನಿಮ್ಮಲ್ಲಿ ಸಮೀಪ ಇರೋ ಗಾಣದಲ್ಲಿ ಹೋದರೆ ನಿಮಗೆ ಕುಸುಬಿ ಎಣ್ಣೆ, ಶೇಂಗಾ ಎಣ್ಣೆ ಎಲ್ಲ ಸಿಗ್ತದೆ. ನಮ್ಮ ಪ್ರದೇಶಕ್ಕೆ ಎಲ್ಲಕ್ಕಿಂತ ಒಳ್ಳೆಯದು ಪುಂಡಿ ಎಣ್ಣೆ, ನೆಕ್ಸ್ಟ್ ಕುಸುಬಿ ಎಣ್ಣೆ. ಇವೆರಡು ತಂಪು ಇರ್ತದೆ. ಶೇಂಗಾ ಸ್ವಲ್ಪ ಶಾಖ, ಬಿಸಿ. ಶೇಂಗಾಗಿಂತ ಕುಸುಬಿ ಎಣ್ಣೆ ಒಳ್ಳೆಯದು ಆಯ್ತಾ. ಪುಂಡಿ ಬೀಜ, ಪುಂಡಿ ಬೀಜ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಅದು ಟೇಸ್ಟ್ ಮಾಡಿಸ್ತೀನಿ, ಅದನ್ನು ರೆಡಿ ಮಾಡಿಸ್ತಾ ಇದೀವಿ. ಮತ್ತೆ ಎರಡನೇದು ಬೆಲ್ಲ, ಅದೇ ಕತೆ. ಸಕ್ಕರೆ ಬರೀ ಪ್ಯೂರ್ ಫಾರ್ಮ್, ಗ್ಲೂಕೋಸ್, ಇದು ಅಡಿಕ್ಟಿವ್. ಸಕ್ಕರೆ ತಿಂದಾಗ ಚಟ ಆಗ್ತಾ ಹೋಗ್ತದೆ. ಬೆಲ್ಲದಲ್ಲಿ ನೋಡಿ ಎಷ್ಟು ಬಣ್ಣ ಇದೆ ಆಯ್ತಾ. ಇದರಲ್ಲಿ ಒಂದು ಟೇಸ್ಟ್ ಇರ್ತದೆ. ಇದರಲ್ಲಿ ಬರೀ ಗ್ಲೂಕೋಸ್ ಇದೆ. ಇದರಲ್ಲಿ ಗ್ಲೂಕೋಸು, ಸುಕ್ರೋಸು, ಫ್ರಕ್ಟೋಸು, ನಮ್ಮ ಐರನ್, ವಿಟಮಿನ್ಗಳು, ಅಮಿನೋ ಆ್ಯಸಿಡ್ಗಳು, ಮಿನರಲ್ಗಳು, ನೂರಾರು ಸತ್ವಗಳಿರ್ತದೆ ಇದರಲ್ಲಿ.
ಆಯ್ತಾ. ಪ್ರತಿಯೊಬ್ಬರು ಸಕ್ಕರೆ ಕಾಯಿಲೆ ಇದ್ದವರು ಆರ್ಗ್ಯಾನಿಕ್ ಬೆಲ್ಲ ಬಳಸ್ಬೋದು, ಆದ್ರೆ ಇದು ಯಾರಿಗೂ ಸರಿ ಇಲ್ಲ. ಈ ಬಿಳಿ ಅಕ್ಕಿ ಬಿಟ್ಟು, ಪಾಲಿಶ್ಡ್ ಅಕ್ಕಿ ಬಿಟ್ಟು ನಮ್ಮ ನವಣೆ, ಸಜ್ಜೆ, ಜೋಳ, ರಾಗಿ, ನಮ್ದು ಬರಗು, ಊದಲು, ಕೊರಲೆ, ಕೆಂಪು ಅಕ್ಕಿ ಪಾಲಿಶ್ ಮಾಡದೆ, ಇನ್ನೂ ಜಾಸ್ತಿ ಕೆಂಪಾಗಿರೋದು ಇನ್ನೂ ಒಳ್ಳೆಯದು. ಇದು ಒಂದು ಪಾಲಿಶ್ ಆಗಿದೆ, ಸಿಂಗಲ್ ಪಾಲಿಶ್ಡ್ ಇದು. ಸೊ ಇದನ್ನು ಬಳಸಬೇಕು. ಹಾಗೆ ಇದು ರಿಫೈನ್ಡ್ ಉಪ್ಪು, ಇದು ನಮ್ಮ ಟಾಟಾ ಸಾಲ್ಟ್ ಇರ್ತದಲ್ಲ, ರಿಫೈನ್ಡ್ ಉಪ್ಪು ಇದು. ಇದನ್ನು ತೆಗೆದು ಹೊರಗಿಟ್ರೆ ಕರಗೋದಿಲ್ಲ ಇದು. ಅದೇ ನಮ್ಮ ಹಳ್ಳುಪ್ಪು, ಒರಿಜಿನಲ್ ಉಪ್ಪು, ಇದರಲ್ಲಿ ನೋಡಿ ಆಲ್ರೆಡಿ ಇದು ಹಸಿ ಇದೆ ಏನು ಅಂತ ಅನಿಸ್ತದೆ. ಇದು ನೀರು ಹಿಡ್ಕೊಂತಾ ಇರ್ತದೆ ಗಾಳಿಯಿಂದ. ಸೊ ಉಪ್ಪು ನಾವು ತೆಗೆದಿಟ್ರೆ ಕರಗಬೇಕು. ಹಿಮಾಲಯನ್ ಪಿಂಕ್ ಸಾಲ್ಟ್ ಬರ್ತದೆ, ಸೈಂಧವ ಲವಣ ಬರ್ತದೆ, ನ್ಯಾಚುರಲ್ ಸಾಲ್ಟ್, ಅನ್ರಿಫೈನ್ಡ್ ಸಾಲ್ಟ್ ಬರ್ತದೆ. 4-5 ವೆರೈಟೀಸ್ ಇದೆ, ಅದರಲ್ಲಿ ಯಾವ್ದು ಬೇಕಾದ್ರೂ ಬಳಸಿ. ಹಾ, ಇದು ನಾವು ಅಲ್ಲಿಂದನೇ ಸ್ವಲ್ಪ ಸಂಪಿಗೆ ಅಂತ ಒಬ್ಬರು ರೈತರಿದ್ದಾರೆ, ಅವ್ರ ಕಡೆಯಿಂದ ತರಿಸ್ತೀವಿ. ಸಾಣೆಕಟ್ಟು ಉಪ್ಪು ಯಾವ ಬಣ್ಣ ಇರ್ತದೆ ಅದು ಬ್ರೌನ್ ಕಲರ್. ಸೊ ಯಾವ್ದಾದ್ರು ಬಳಸಿ, ರಿಫೈನ್ಗಿಂತ ಒಳ್ಳೇದು. ಇದು ಫ್ರೀ ಫ್ಲೋಯಿಂಗ್ ಇರಬೇಕು, ನೀರು ಹಿಡ್ಕೋಬಾರ್ದು, ಆಮೇಲೆ ಕೆಡಬಾರ್ದು. ನೋಡಿ, ಆಹಾರ ಪದಾರ್ಥ ಕೆಡಬೇಕು. ಕುಸುಬಿ ಎಣ್ಣೆ 3-4 ತಿಂಗಳಲ್ಲಿ ಕೆಟ್ಟ ಹೋಗ್ತದೆ, ಖಾಟ ಬರ್ತದೆ. ರಿಫೈನ್ಡ್ ಎಣ್ಣೆ ಬರೋದಿಲ್ಲ, ಆಯ್ತಾ. ಸಕ್ಕರೆ ಕೆಡೋದಿಲ್ಲ, ಬೆಲ್ಲ ಕೆಡ್ತದೆ. ಬೆಲ್ಲಕ್ಕೆ ಬೂಸ್ ಬರ್ತದೆ, ಸಕ್ಕರೆಗೆ ಬರೋದಿಲ್ಲ. ಈ ರಿಫೈನ್ಡ್ ಉಪ್ಪಿಗೆ ಏನೂ ಆಗೋದಿಲ್ಲ. ಈ ಉಪ್ಪು ನೀರು ಹಿಡ್ಕೊಂಡು ಕರಗ್ತದೆ. ಸೊ ಇದರಲ್ಲಿ ಜೀವಶಕ್ತಿ ಇದೆ ಅಂತಾನೆ ಕೆಡ್ತದೆ, ಆಯ್ತಾ. ಇದರಲ್ಲಿ ಜೀವಶಕ್ತಿ ಇಲ್ಲ, ಇದು ಡೆಡ್ ಫುಡ್ ಇದು. ಸರಿ, ಇದು ಆಯ್ತು. ನಿಮ್ಮಲ್ಲಿ ಬೋರ್ವೆಲ್ ನೀರಿಗೆ ಆರೋ ಬಳಸ್ತಾ ಇದ್ರೆ, ರಾತ್ರಿ ಒಂದು ಕಾಪರ್ ಅಂದ್ರೆ ತಾಮ್ರದ ಕೊಡದಲ್ಲಿ ನೀರು ಹಾಕಿ, ಅದಕ್ಕೆ ಕಾಡಿನಿಂದ ತಂದಿರುವ ಸ್ವಲ್ಪ ಮಣ್ಣು ಹಾಕಿ, ಒಂದು ಪಿಂಚ್, ಬಣ್ಣ ಬರಬಾರ್ದು, ಸ್ವಲ್ಪ ಹಾಕಬೇಕು. ಒಂದು 20 ಲೀಟರ್ಗೆ 3/4 ಚಮಚ, 1-2 ಗ್ರಾಮ್ ಹಾಕ್ಬೋದು. ಹಾಕಿ ರಾತ್ರಿ ಎಲ್ಲ ಇಡಿ. ಅದರಲ್ಲಿ ಕಾಪರ್ ಬರ್ತದೆ, ಅದರಲ್ಲಿ ಮಣ್ಣಿನ ಅಂಶ ಎಲ್ಲ ಮಿಶ್ರ ಆಗ್ತದೆ. ಇದನ್ನು ನೀವು ಮಾರನೇ ದಿವಸ ಅಡಿಗೆಗೆ ಮತ್ತೆ ಕುಡಿಯೋದಕ್ಕೆ ಬಳಸಿ. ಸೊ ಇದು ನ್ಯಾಚುರಲ್ ವಾಟರ್, ಅಲ್ಕಲೈನ್ ವಾಟರ್, ಅದು ಇದು ನಡೀತಾ ಇದೆ ಅಲ್ಲ, ಅಲ್ಕಲೈನ್. ಬಟ್ ಪ್ರತಿ ಸೀಸನ್ ಅಲ್ಲಿ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಈ ಟೈಮಲ್ಲಿ ಮಣ್ಣಿನ ಗಡಿಗೆಯಿಂದ ನಾವು ಕುಡಿಯೋಕ್ಕಾಗಲ್ಲ, ಶೀತ ಆಗ್ತದೆ. ತಾಮ್ರನು ಪ್ರತಿ ಸೀಸನ್ ಬಳಸುತ್ತಾರೆ. ಯಾವ ಸೀಸನ್ ಅಲ್ಲಿ ಬಳಸಬಾರ್ದು ಅಂತ ಹೇಳ್ತಾರೆ? ಹೆಚ್ಚಾಗಿ ಬೇಸಿಗೆ ಸಮಯದಲ್ಲಿ ಬಳಸಬಾರ್ದು. ಆಕ್ಚುಲಿ ಅದರಲ್ಲಿ ಏನ್ ಟ್ರಿಕ್ ಇದೆ ಅಂದ್ರೆ, ಜಾಸ್ತಿ ಹೊತ್ತು ನೀರು ಅದರಲ್ಲಿ ಇಡಬಾರ್ದು. ಬೇಸಿಗೆಯಲ್ಲಿ ಟೆಂಪರೇಚರ್ ಹೆಚ್ಚಿಗೆ ಆಗ್ತದಲ್ಲ, ಕಡಿಮೆ ಟೈಮ್ ಇಡಿ. ರಾತ್ರಿ ಅದರಲ್ಲಿ ನೀರಿಟ್ಟು ಬೆಳಗ್ಗೆಯಿಂದ ಮಾರನೇ ದಿವಸ ಸಾಯಂಕಾಲ ತನಕ ಯೂಸ್ ಮಾಡಿ, ಆಯ್ತಾ. ಮತ್ತೆ ಉಳಿದಿರೋ ನೀರು ಚೆಲ್ಬೇಕು, ಫ್ರೆಶ್ ಹಾಕಿಡ್ಬೇಕು. ನಮ್ಮಲ್ಲಿ ಬೇಸಿಗೆ ಜಾಸ್ತಿ ಇದೆ, ಅಷ್ಟು ಹೊತ್ತು ಇಡಬೇಡ್ರಿ ಅದ್ರೊಳಗೆ. ಬೆಳಗ್ಗೆ ಬೇಕಾದ್ರೆ ತೆಗೆದು ಬೇರೆ ಕೊಡಕ್ ಹಾಕೊಳ್ರಿ, ಆಯ್ತಾ. ಬೇಸಿಗೆ ಸಮಯದಲ್ಲಿ ಗಡಿಗೆ, ಬೇಸಿಗೆಯಲ್ಲಿ ಗಡಿಗೆ ಯೂಸ್ ಮಾಡಿ, ತಾಮ್ರ ಯೂಸ್ ಮಾಡ್ಬೋದು. ಅದು ಒಳ್ಳೇದು, ಮಾಡ್ಬೋದು. ತಂಪಾಗಿರೋ ನೀರು ಕುಡಿಬೇಕಂತ ಅನಿಸ್ತಾ ಅದು ಸಿಗ್ತದೆ. ಸೊ ಇದು ಮತ್ತೆ ಕಾಳು ಬೆಳೆಗಳಲ್ಲಿ ಎಲ್ಲ ತಿನ್ಬೇಕು. ನಮ್ಮಲ್ಲಿ ಬರೀ ತೊಗರಿ ಬೇಳೆ ತಿಂತಾ ಇದ್ದಾರೆ, ಅದು ತಪ್ಪು. ಎಲ್ಲ ಕಾಳು ಬೆಳೆ. ಬೇಸಿಗೆಯಲ್ಲಿ ತೊಗರಿ ಬೇಳೆ ಕಡಿಮೆ ತಿನ್ನೋದು ಒಳ್ಳೇದು. ಉದ್ದಿನ ಬೇಳೆ ಜಾಸ್ತಿ ತಿನ್ಬೇಕು. ಮತ್ತೆ ಚಳಿಗಾಲದಲ್ಲಿ ಸ್ಪ್ರೌಟ್ಸ್ ಮಾಡ್ಕೊಂಡು ತಿನ್ಬೇಕು. ಏನಂತಾರೆ, ಉಸುಳಿ ಕಾಳು, ಬೇರೆ ಬೇರೆ ಕಾಳುಗಳು ಮೊಳಕೆ ಹೊಡೆದು ತಿನ್ಬೇಕು. ಚಳಿಗಾಲದಲ್ಲಿ ಸಜ್ಜೆ ರೊಟ್ಟಿ ಮಾಡ್ಕೊಂಡು ತಿನ್ಬೇಕು. ಬೇಸಿಗೆಯಲ್ಲಿ ಮಧ್ಯಾಹ್ನದ ಊಟ ಬಿಟ್ಕೊಟ್ರೆ ಒಳ್ಳೆಯದು, ಹಸಿವಾಗೋದಿಲ್ಲ ಮಧ್ಯಾಹ್ನ, ಆಯ್ತಾ. ಅದ್ರ ಬದಲಿ ಹಣ್ಣು ತಿನ್ನೋದು, ಇಲ್ಲ ಯಾವುದಾದ್ರು ಜ್ಯೂಸ್ ಕುಡಿಯೋದು, ಈ ಥರ ಮಾಡಿದ್ರೆ ಒಳ್ಳೇದು. ಸೀಸನ್, ಆಹಾರದ ಸೀಸನ್ ಇದೆಯಲ್ಲ, ಅದೆಲ್ಲ ಪಾಲಿಸ್ಬೇಕು. ಶರೀರಕ್ಕೆ ಎಲ್ಲಕ್ಕಿಂತ ಒಳ್ಳೆಯ ಆಹಾರ ಉಪವಾಸ. ನಿಜ ಹೇಳ್ತಾ ಇದ್ದೀನಿ. ನೋಡಿ, ನೀವು ಏಕಾದಶಿ ಮಾಡಿದ್ರೆ ಇಲ್ಲ ಫಾಸ್ಟಿಂಗ್ ಮಾಡಿದ್ರೆ ಮಾರನೇ ದಿವಸ ನಿಮಗೆ ಶಕ್ತಿ ಜಾಸ್ತಿ ಇರ್ತದೆ, ಶರೀರ ಹಗರು ಅನಿಸ್ತದೆ.
ಆಯ್ತಾ. ಆಹಾರದಿಂದ ಶಕ್ತಿ ಬರೋ ಟೈಮ್ ಹೋಯ್ತದು. ಮೊದಲು ಆಹಾರದ ಕೊರತೆ ಇತ್ತು, ಅವಾಗ ಆಹಾರ ತಿಂದ್ರೆ ಶಕ್ತಿ ಬರ್ತಾ ಇತ್ತು. ಈಗ ಆಹಾರದ ಕೊರತೆ ಇಲ್ಲ, ಆಹಾರದ ಸೇವನೆ ಜಾಸ್ತಿ ಆಗಿದೆ ಈಗ. ಅದಕ್ಕೆ ನಾವು ಬಿಟ್ಟಾಗ, ಗ್ಯಾಪ್ ಮಾಡಿದಾಗ, ವಾರಕ್ಕೊಂದ್ಸರಿ ಏನೋ ರಾತ್ರಿ ಊಟ ಬಿಟ್ಕೊಡೋದು ಆಯ್ತಾ, ಇಲ್ಲ ಕೆಲವೊಂದು ದಿವಸ ರಾತ್ರಿ ಬರೀ ಹಣ್ಣು ತಿನ್ಕೊಂಡು ಮಲ್ಕೊಳ್ಳೋದು, ಹುಣ್ಣಿಮೆ ಅಮಾವಾಸ್ಯೆ ದಿವಸ ರಾತ್ರಿ ಊಟ ಬಿಟ್ಟು ಬರೀ ಏನೋ ಒಂದು ಆರೆಂಜ್ ತಿನ್ನೋದು, ಬಾಳೆ ತಿನ್ನೋದು, ಈ ತರ ಪ್ರಾಕ್ಟೀಸಸ್ ಮಾಡ್ಕೋಬಹುದು. ಶಕ್ತಿ ಹೆಚ್ಚಾಗ್ತದೆ ಇದರಿಂದ. ಬರೀ ಆಹಾರದಿಂದ ಶಕ್ತಿ ಬರೋದಿಲ್ಲ, ಬೆವತಾಗ ಶಕ್ತಿ ಬರ್ತದೆ, ಮಲಮೂತ್ರ ವಿಸರ್ಜನೆ ಆದಾಗ ಶಕ್ತಿ ಬರ್ತದೆ, ಓಡಾಟ ಮಾಡಿದಾಗ ಶಕ್ತಿ ಬರ್ತದೆ, ವ್ಯಾಯಾಮದಿಂದ ಶಕ್ತಿ ಬರ್ತದೆ, ಒಳ್ಳೆ ನೀರು ಸಿಕ್ಕಾಗ ಶಕ್ತಿ ಬರೋದು ಇದೆಲ್ಲ ಮೂಲದಿಂದ, ಬರೀ ಆಹಾರದಿಂದಿಲ್ಲ. ನಿದ್ರೆಯಿಂದ ಶಕ್ತಿ ಬರ್ತದೆ. ನಿದ್ರೆ ಆಗಿಲ್ಲ ಅಂದ್ರೆ ಶಕ್ತಿ ಹೆಂಗ್ ಬರ್ತದೆ ಹೇಳಿ ನೋಡೋಣ ಆಯ್ತಾ. ಇದೆಲ್ಲ ಸಮತೋಲನ ಅಂದ್ರೆ ಬ್ಯಾಲೆನ್ಸ್ ಅಲ್ಲಿ ಇದ್ದಾಗ ಶರೀರದಲ್ಲಿ ಶಕ್ತಿ ಇರ್ತದೆ. ಸರಿ, ಸೊ ನಮ್ಮಲ್ಲಿ ಇದರ ಜೊತೆ ಒಬ್ಬರು ಯಾರಾದ್ರೂ ಕ್ಲೈಂಟ್ಸ್ ಬಂದ್ರೆ, ಕಸ್ಟಮರ್ ಬಂದ್ರೆ 1 ರಿಂದ 2 ತಾಸು ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಆಯ್ತಾ. ಚರ್ಚೆ ಮಾಡಿ ಅವ್ರು ಏನೇನ್ ತಪ್ಪು ಮಾಡ್ತಾ ಇದ್ದಾರೆ, ಸಣ್ಣ ಪುಟ್ಟ ತಪ್ಪು ಮಾಡ್ತಾ ಇರ್ತಾರೆ ಆಯ್ತಾ. ಉದಾಹರಣೆಗೆ ಶಾಕಾಹಾರಿಗಳು ಮಜ್ಜಿಗೆ ಬಿಟ್ಕೊಡೋದು ತಪ್ಪು, ಅಥವಾ ದಿನಾಲು ಹಾಲಿನ ಟೀ ಕುಡಿಯೋದು ತಪ್ಪು, ಇಲ್ಲ 3 ಹೊತ್ತು ಅನ್ನ ತಿನ್ನೋದು, 3 ಹೊತ್ತು ಚಪಾತಿ ತಿನ್ನೋದು, ರೊಟ್ಟಿ ಊಟ ಮಾಡ್ತಾನೆ ಇಲ್ಲ, ಇದೆಲ್ಲ ತಪ್ಪಾಯ್ತು. ಸೊ ಇಂಥ ಎಲ್ಲ ತಪ್ಪು ಅವ್ರದ್ದು ಕಂಡು ಹಿಡಿದು ಅದನ್ನು ಸರಿಪಡಿಸಿ ಅವರಿಗೆ ಅರ್ಥ ಆಗೋಂಗೆ ಹೇಳ್ಕೊಟ್ಟು, ಅದರ ಜೊತೆ ಅವರಿಗೆ ಹರಳೆಣ್ಣೆ, ಇದು ಹಳೆಯ ಪದ್ಧತಿಯಿಂದ ಮಾಡಿರೋ ಹರಳೆಣ್ಣೆ ನೋಡಿ. ಇದಕ್ಕೂ ನಮ್ಮ ಕೋಲ್ಡ್ ಪ್ರೆಸ್ಡ್ ಆಯಿಲ್ ತರ ಬಣ್ಣ ಇದೆ, ಇದಕ್ಕೂ ಗಟ್ಟಿ ಇದೆ, ಸಿಕ್ಕಾಪಟ್ಟೆ ಗಟ್ಟಿ. ಹರಳೆಣ್ಣೆ ಎಲ್ಲೆಲ್ಲಿ ಮನುಷ್ಯನಿದಾನೋ ಅಲ್ಲೆಲ್ಲಿ ಹರಳೆಣ್ಣೆ ಉಪಯೋಗಿಸಿರುವ ಇತಿಹಾಸ ಇದೆ. ನಾನು ನೋಡಿರೋದು, ಗಾಳಿ ನೀರು ಇದ್ದಲ್ಲಿ ಮನುಷ್ಯನಿದ್ದಾನೆ, ಅಲ್ಲಿ ನೋಡಿರೋದು 3ನೇ ವಸ್ತು ಹರಳೆಣ್ಣೆ. ನಮ್ಮಲ್ಲಿ ಪುಂಡಿ ಎಣ್ಣೆ, ಕುಸುಬೆ ಎಣ್ಣೆ, ಸ್ವಲ್ಪ ಕೆಳಗೆ ಹೋದ್ರ ಕೊಬ್ಬರಿ ಎಣ್ಣೆ, ಉತ್ತರ ಭಾರತಕ್ಕೆ ಹೋದ್ರ ಸಾಸಿವೆ ಎಣ್ಣೆ, ಆದ್ರೆ ಎಲ್ಲಾ ಕಡೆ ಹರಳೆಣ್ಣೆ ಸಿಗ್ತದೆ. ಪ್ರತಿಯೊಬ್ಬರ ಮನೆಯಲ್ಲಿ ಹರಳೆಣ್ಣೆ ಬಳಸ್ತಾ ಇದ್ರು. ಹುಟ್ಟಿದ ಕೂಸಿಗೆ ತಾಯಿಯ ಎದೆ ಹಾಲು ಕೊಡೋದಕ್ಕಿಂತ ಮೊದಲು ಹರಳೆಣ್ಣೆ ನೆಕ್ಸ್ತಾ ಇದ್ರು, ಹೊಟ್ಟೆ ಮೊದಲು ಸ್ವಚ್ಛ ಆಗ್ಲಿ ಅಂತ. ದಿನಾಲು ನೆಕ್ಸೋದು, ದಿನಾಲು ಕೂಸಿಗೆ ಹರಳೆಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು, ಬಿಸಿಲು ತೋರಿಸೋದು. ಸೊ 1 ವರ್ಷ ತನಕ ಇದನ್ನ ಮಾಡಿ, ಆಮೇಲೆ ಹುಣ್ಣಿಮೆ ಅಮಾವಾಸ್ಯೆಗೆ ಜೀವನ ಪರ್ಯಂತ ಹರಳೆಣ್ಣೆ ಸ್ನಾನ. ಎಣ್ಣೆ ಸ್ನಾನ ಅಂದ್ರೆ ಹರಳೆಣ್ಣೆ ಸ್ನಾನ, ಹರಳೆಣ್ಣೆ ಅಂದ್ರೆ ಔಡುಲ್ ಎಣ್ಣೆ, ಎರಂಡಿ ಕಥೆಯಲ್ಲಿ ಆಯ್ತಾ. ಪ್ಲಸ್ ಅದರ ಜೊತೆ ಬ್ರಾಹ್ಮಿನ್ಸ್ ಅಲ್ಲಿ ವಾರಕ್ಕೊಂದ್ಸರಿ ಕುಡಿಯೋದು ರೂಢಿ ಇತ್ತು. ಕ್ರಿಶ್ಚಿಯನ್ಸ್ ಅಲ್ಲಿ ಶನಿವಾರ ದಿವಸ ಕುಡಿಯೋ ರೂಢಿ ಇತ್ತು. ಶನಿವಾರ ದಿವಸ ಕುಡಿದು ನನ್ನ ಶರೀರ ಸ್ವಚ್ಛ ಆಗಿದೆ ಅಂತ ರವಿವಾರ ದಿವಸ ಚರ್ಚಿಗೆ ಹೋಗ್ತಾ ಇದ್ರು ಅವರು. ಬ್ರಾಹ್ಮಿನ್ಸ್ ರವಿವಾರ ದಿವಸ ಕುಡಿತಾ ಇದ್ರು. ಮತ್ತೆ ಕ್ರಿಶ್ಚಿಯನ್ಸ್ ಅಲ್ಲಿ ಪ್ಯಾಕ್ ಅಂತ ಮಾಡ್ತಾರೆ, ಕ್ಯಾಸ್ಟರ್ ಆಯಿಲ್ ಪ್ಯಾಕ್. ಒಂದು 20 ಮಿಲಿ ಎಣ್ಣೆ ಹಾಕೊಂಡು ಇಲ್ಲಿ ಲಿವರ್ ಏರಿಯಾದಲ್ಲಿ ಹಾಕೊಂಡು, ಒಂದು ಉಲನ್ ಬಟ್ಟೆ ಕಟ್ಕೊಂಡು, ಫ್ಲಾನಲ್ ಕ್ಲಾತ್ ಅಂತಾರೆ ಅದಕ್ಕೆ, ಉಲನ್ ಬಟ್ಟೆ ಕಟ್ಕೊಂಡು ಮಲ್ಕೊಂತಾರೆ ಅವರು, ಕುಡಿಯೋದಿಲ್ಲ ಅವರು. ಸೊ ಈ ತರ ಸಾವಿರಾರು ವರ್ಷದಿಂದ ಎಲ್ಲಾ ಕಡೆ ಹರಳೆಣ್ಣೆ ಬಳಸಿದ್ದಾರೆ. ನಾನು ಒಂದು ಪುಸ್ತಕ ಮಾಡಿದ್ದೀನಿ, ಹರಳೆಣ್ಣೆಯಿಂದ 614 ರೋಗಗಳು ಸರಿಪಡಿಸ್ಕೋಬಹುದು ಅಂತ. ಅದೇ ಅದು ಬುಕ್ ತಗೊಂಬೋದು ಆಯ್ತಾ. ನಿಮಗೆ ಅದು ಕಾಪಿ ಕೊಡ್ತೇನೆ, ಸರಿನಾ. ಡೆಲಿವರಿ ಆಗದೆ ಇದ್ದಾಗ, ಡೆಲಿವರಿ ಆಗ್ಬೇಕಾದ್ರೆ ಕಷ್ಟ ಆದ್ರೆ ಹರಳೆಣ್ಣೆ ಕುಡಿತಾ ಇದ್ರು, ಅದರಿಂದ ಡೆಲಿವರಿ ಆಗ್ತದೆ. ಮೊಣಕಾಲು ನೋವಿಗೆ, ಸೊಂಟ ನೋವಿಗೆ, ಈ ಗಾಡಿ ಚಕ್ಲಿಗೆ, ಈ ಎತ್ತಿನ ಗಾಡಿ ಚಕ್ಲಿ ಬಂಡಿ ಇರ್ತವಲ್ಲ ಅದಕ್ಕೆ, ಚಪ್ಲಿ ಮಾಡೋರು ಚಪ್ಲಿ ಮಾಡಿ ಹರಳೆಣ್ಣೆಯಲ್ಲಿ ಇಟ್ಟು ಅದನ್ನ ಗಟ್ಟಿಮುಟ್ಟಾಗಿ ಮಾಡಿ ಕೊಡ್ತಾ ಇದ್ರು ಜನರಿಗೆ. ಪ್ಲಸ್ ಮೊದಲು ಇಂಡಸ್ಟ್ರಿ ಬಂದಾಗ ಇಂಡಸ್ಟ್ರಿಯಲ್ ಲೂಬ್ರಿಕೆಂಟ್ ಆಗಿ ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ರು. ನಾವು ನಮ್ಮ ಸಣ್ಣ ಪುಟ್ಟ ಮಷಿನ್ಗಳಿಗೆ ಇದನ್ನೇ ಹಾಕ್ತಾ ಇರ್ತೀವಿ. ಸೊ ಹರಳೆಣ್ಣೆದು ಮತ್ತೆ ಇದನ್ನ ಮನೆಯಲ್ಲಿ ಅಜ್ಜಿಗಳು ಈ ಬೀಜಗಳು ಎಲ್ಲ ಕಲೆಕ್ಟ್ ಮಾಡಿ, ತಿಪ್ಪೆ ಹತ್ರ ಹೋದ್ರೆ ಅವ್ರಿಗೆ ಬೀಜ ಸಿಕ್ತಿತ್ತು. ಪ್ರತಿಯೊಂದು ಹೊಲದ ಹತ್ರ ಇದ್ರದ್ದು ಇನ್ನೂ ಆದ್ರೂ ಇರ್ತದೆ ನೋಡಿ, ನೀವು ಹೋಗ್ಬೇಕಾದ್ರೆ ಕಾಣ್ತದೆ. ಸೊ ಅಜ್ಜಿಗಳು ಮನೆಯಲ್ಲಿ ಕೆಲಸ ಇದೆ, ಹರಳೆಣ್ಣೆ ಮಾಡೋದು, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಚ್ಚೋದು, ಕುಡಿಸೋದು, ಇದೆ ಅಜ್ಜಿಗಳ ಕೆಲಸ. ಇದರ ದೀಪ ಬಹಳ ಚೆನ್ನಾಗಿ ಉಡ್ತದೆ, ಹರಳೆಣ್ಣೆ ದೀಪ. ತಂಪು, ಶಾಂತ,
ಕಣ್ಣಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಆಯ್ತಾ. ಸೊ ಈ ತರ ಇದು ಹರಳೆಣ್ಣೆ ಸ್ನಾನ ಮಾಡೋ ಪದ್ಧತಿ, ಹುಣ್ಣಿಮೆ ಅಮಾವಾಸ್ಯೆ ದಿವಸ ಹರಳೆಣ್ಣೆ ಸ್ನಾನ ಮಾಡೋ ಪದ್ಧತಿ ಮರ್ತು ಬಿಟ್ಟಿದ್ದೀವಿ. ಅದು ಕುಡಿತಾ ಇಲ್ಲ, ಅದು ಮೈಗೆ ಹಚ್ಕೊತಾ ಇಲ್ಲ. ಸೊ ನಾವು ಪ್ರತಿಯೊಬ್ಬರಿಗೆ ಕಂಪಲ್ಸರಿ ಬಂದವರಿಗೆಲ್ಲ ಇದನ್ನು ಕೊಟ್ಟು, ಗಂಭೀರ ರೋಗಗಳಿದ್ರೆ ಅವರಿಗೆ ಎಣ್ಣೆ ಸ್ನಾನ ದಿನಾಲು ಮಾಡಕ್ಕೆ ಹೇಳ್ತೀವಿ. ಇಲ್ಲ ಗಂಭೀರ ರೋಗ ಇಲ್ಲ, ಸಣ್ಣ ಪುಟ್ಟ ರೋಗ ಇದಾವೆ ಅಂದ್ರೆ ವಾರಕ್ಕೊಂದ್ಸರಿ ಮಾಡಿ. ಮೊಳಕಾಲು ನೋವು ಇದ್ರೆ ಮೊಳಕಾಲು ನೋವಿಗೆ ಹಚ್ಕೊಳ್ಳೋದು, ಸೊಂಟಕ್ಕೆ ಹಚ್ಕೊಳ್ಳೋದು, ಈ ತರ ಮಾಡಿ ಪ್ರತಿಯೊಂದು ರೋಗದಲ್ಲಿ ಇದರಿಂದ ಲಾಭ ಆಗಿದೆ. ಆಯ್ತಾ. ಇದನ್ನು ಮತ್ತೆ ನಮ್ಮ ಕೈಯಿಂದ ಕೂಡ ಮಾಡ್ತೀವಿ. ಇದು ಮಷೀನಿಂದ ತೆಗೆದಿರೋದು. ಮೊದಲು ಮಾಡಿದ್ದೀವಿ, ಕೈಯಿಂದಾನೇ ತೆಗೆದಿದ್ವಿ. ಈಗ ಮತ್ತೆ ಅದನ್ನ ಶುರು ಮಾಡ್ತಾ ಇದ್ವಿ. ಆಯ್ತಾ. ಇದು ನೆಕ್ಸ್ಟ್ ಒಂದು ಸೀಮರುಬ ದಂಟು ತಗೊಂಬಾಪಿ. ಇದು ರೆಕಾರ್ಡ್ ಇದೆಯಾ ನೋಡಿ. ಇದು ಇದರಲ್ಲಿ ನಾನು ಡಾಕ್ಯುಮೆಂಟ್ ವಿತ್ ಪ್ರೂಫ್ ವಿತ್ ರೆಫರೆನ್ಸ್ ಇದರಲ್ಲಿ ಇಟ್ಟಿದ್ದೀನಿ. ಆಯ್ತಾ. ನೀವು ಅಸಿಡಿಟಿಯಿಂದ ಈ ಕ್ಯಾನ್ಸರ್, ಬೆನೈನ್ ಕ್ಯಾನ್ಸರ್, ಸ್ಟೇಜ್ 1 ಕ್ಯಾನ್ಸರ್ ಕೂಡ ಕರಗಿಸೋ ಶಕ್ತಿ ಇದೆ ಇದರಲ್ಲಿ. ನಮ್ಮ ಮೂಳೆಗಳಲ್ಲಿ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತಾರೆ ನೋಡಿ, ಮೂಳೆಗಳು ಸೌದಿದೆ, ವೀಕ್ ಆಗಿದೆ. ಇಲ್ಲಿ ಮೂಳೆ ವೀಕ್ ಆಗಿದೆ, ಮತ್ತೆ ಇಲ್ಲಿ ಮೂಳೆ ಜಾಸ್ತಿ ಬೆಳೆದಿದೆ. ಕೆಲವೊಬ್ಬರಿಗೆ ಇಲ್ಲಿ ಮೂಳೆ ಬೆಳೀತದೆ ನೋಡಿ. ಈ ಎಣ್ಣೆ ಹಚ್ಕೊಂಡ್ರೆ ಇದು ಜಾಸ್ತಿ ಬೆಳೆದಿರೋದು ಕರಗ್ತದೆ, ಇದು ವೀಕ್ ಆಗಿರೋದು ಗಟ್ಟಿ ಆಗ್ತದೆ. ಅಂದ್ರೆ ನಮ್ಮ ಶರೀರದ ಕ್ರಿಯೆಗಳಿಗೆ ಅದು ಸಪೋರ್ಟ್ ಮಾಡ್ತದೆ ಅಂತ, ಸರಿನಾ. ಸೊ ಇದು ಅಸಿಡಿಟಿ, BP, ಥೈರಾಯ್ಡ್, ಡಯಾಬಿಟೀಸ್, ಪ್ರತಿಯೊಂದು ಜೀವನ ಶೈಲಿ ರೋಗಗಳಿಗೆ ಇದನ್ನು ಕೊಡ್ತಾ ಇದೀವಿ. ಈಗ ಇತ್ತೀಚೆಗೆ 2 ವರ್ಷದಿಂದ ಕ್ಯಾನ್ಸರ್ ಸಲುವಾಗಿ ಬಹಳ ಜನ ಬರ್ತಾ ಇದ್ದಾರೆ. ಅದರ ಸಲುವಾಗಿ ಇದು ಲಕ್ಷ್ಮೀ ತಾರು, ಮದರ್ ಸೀಮಾರುಬ ಗ್ಲಾಕಾ, ಈ ಗಿಡದ ಎಲೆಯಲ್ಲಿ ಒಳ್ಳೆ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇದೆ. ಸೊ ಇದು ಕ್ಯಾನ್ಸರ್ ಇದ್ದವರಿಗೆ ಸ್ವಲ್ಪ ಹೈ ಡೋಸ್, ಇದು ಜಾಸ್ತಿ ಡೋಸ್, ಈ ಡೋಸ್ ಕೊಡ್ತೀವಿ. ಬೇರೆ ರೋಗಗಳಲ್ಲೂ ಇದು ಲಾಭಕಾರಿ. ಆಯ್ತಾ. ಡಯಾಬಿಟೀಸ್, ರುಮೆಟಾಯ್ಡ್ ಆರ್ಥರೈಟಿಸ್, ಗರ್ಭಕೋಶದ ಸಮಸ್ಯೆಗಳು, ಹಾರ್ಮೋನಲ್ ಸಮಸ್ಯೆಗಳು, ಪೈಲ್ಸ್, ಈ ತರ. ಸೊ ಅವರಲ್ಲಿ ಸ್ವಲ್ಪ ಕಮ್ಮಿ ಯೂಸ್ ಮಾಡೋದಕ್ಕೆ ಹೇಳ್ತೀವಿ. ಇದು ನಮ್ಮ ಕಷಾಯ ಪುಡಿ. ಇದು ನಿಮಗೆ ಬೇಕಾದ್ರೆ ನಮ್ಮಲ್ಲಿ ಬಂದಾಗ ಈ ಬೀಜ ತಗೋಬಹುದು. ಕಳೆದ ವರ್ಷ ಒಂದು 500-600 ಸಸಿ ಮಾಡಿ ಇದಕ್ಕೆ ಹಂಚಿದೀವಿ. ತುಳಸಿ ಗಿಡ ಹಚ್ತಿರ್ಲ ಆ ತರ ಇದನ್ನು ಮನೆಯಲ್ಲಿ ಹಚ್ಕೊಳ್ಳಿ. ಆಯ್ತಾ. 3-4 ವರ್ಷ ಬೆಳೆಯೋದಕ್ಕೆ ಬಿಡಿ, ನಂತರ ದಿನಾಲು ಇದ್ರ ಕಷಾಯ ಮಾಡಿ ಕುಡಿಯಿರಿ, ನಿಮ್ಗೆ ಯಾವ ರೋಗ ಬರೋದಿಲ್ಲ. ಆಯ್ತಾ. ಸೊ ಇದು ನಮ್ಮ ಸೋರಿಯಾಸಿಸ್ ನಮ್ಮ ಮೊದಲನೇ ಪ್ರಾಡಕ್ಟ್ ಇದೆ ಆಕ್ಚುಲಿ. ಸೋರಿಯಾಸಿಸ್ ಅಥವಾ ಇಸುಬು ಆದವರಿಗೆ ಕೊಬ್ಬರಿ ಎಣ್ಣೆದು ಇದು ಚಳಿಗಾಲದಲ್ಲಿ ಗಟ್ಟಿ ಆಗ್ತದೆ, ಇದು ಗಟ್ಟಿ ಆಗೋದಿಲ್ಲ. ರಿಫೈನ್ಡ್ ಆಯಿಲ್ ಗಟ್ಟಿ ಆಗೋದಿಲ್ಲ. ನಮ್ದು ಗಾಣದಿಂದ ತಂದಿರೋ ಎಣ್ಣೆ ಸ್ವಲ್ಪ ಗಟ್ಟಿ ಆಗ್ತದೆ, ಅರ್ಧಂಬರ್ಧ ಗಟ್ಟಿ ಆಗ್ತದೆ. ಸೊ ಸೋರಿಯಾಸಿಸ್ ಮತ್ತೆ ಇಸುಬು ಈ ತರ ಚರ್ಮ ರೋಗಗಳಿದ್ದವರಿಗೆ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿರುವ ನಮ್ಮ ಶ್ವೇತ ಕುಟಜೆ ಗಿಡದ್ದು ಎಲೆ ಹಾಕಿ ಮಾಡಿರುವ ಒಂದು ಸಂಜೀವಿನಿ ಎಣ್ಣೆ ಅಂತ ಇದಕ್ಕೆ ನಾವು ಕರಿತೀವಿ. ನಾವು ಸ್ಟಾರ್ಟ್ ಮಾಡಿದ್ದರಿಂದ ಆಮೇಲೆ ಇದು ಆ್ಯಡ್ ಮಾಡಿದ್ವಿ, ಈಗ ಆಮೇಲೆ ಇದು. ಸೊ ಈಗ ಸದ್ಯ 3 ಪ್ರಾಡಕ್ಟ್ಸ್ ಇದೆ ನಮ್ಮಲ್ಲಿ. ಇಷ್ಟರಿಂದನೇ ಎಲ್ಲ ರೋಗಗಳು ನಾವು ಕವರ್ ಮಾಡ್ತೀವಿ. ಆಯ್ತಾ. ಸರಿ, ಇದರಲ್ಲಿ ಏನಾದ್ರು ಕೇಳೋದಿದೆಯಾ? ಇದು ಔಡುಲ್ ಬೀಜ, ಇದು ಗೊತ್ತಿರ್ಬೇಕಲ್ಲ, ಹರಳೆಣ್ಣೆ ಬೀಜ.